ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ನಾನು ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇನ್ನೇನು ಇಲ್ಲಿ ಪ್ರಸಾದಿಯನ್ನು ಒಂದು ಹುಡುಗ ಬಂದಿರ್ತಾನೆ, ಮಾನಸ್ವಿನಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಅಜಿತ್ಗಂತೂ ತುಂಬ ಬೇಜಾರಾಗ್ಬಿಟ್ಟಿರ್ತತೆ. ಬೇಜಾರು ಅಂತಂದರೆ ವಿಚಿತ್ರ ಬೇಜಾರ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ನಿಂಗವಜ್ಜಿಗೆ ಎದುರು ಮಾತಾಡೋಕೆ ಕೂಡ ಅವನಿಂದ ಸಾಧ್ಯ ಇರ್ತಾ ಇರಲ್ಲ. ಸೊ ಹಾಗಾಗಿ ಅವನು ಕೂಡ ಸುಮ್ಮನೆ ಆಗಿರ್ತಾನೆ. ನೋಡೋಣ ಇವತ್ತೇನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಹೊರಗಡೆ ಬೇರೆ ತೋಟಕ್ಕೆ ಹೋಗಿ ಮಾತಾಡಬೇಕು ಅಂತ ಬೇರೆ ಪ್ರಸಾದಿ ಹೇಳಿರ್ತಾನೆ ನಿಂಗವಜ್ಜಿ ಕೈಲಿ. ಹಾಗಾಗಿ ಎಲ್ಲ ಏರ್ಪಟ್ಟು ನಿಂಗವಜ್ಜಿ ಮಾಡಿರ್ತಾಳೆ, ಅಂದರೆ ತೋಟ ಮನೆಗೆ ಕಳ್ಸೋಕ್ಕೋಸ್ಕರ. ಅದ್ರ ಜೊತೆ ಮಯೂರಿನೂ ಕೂಡ ಕಳ್ಸೋಕ್ಕೆ ಏರ್ಪಾಟ್ ಮಾಡಿರ್ತಾಳೆ. ಇನ್ನು ಫೈನಲಿ ಇಲ್ಲಿ ಪ್ರಸಾದಿ ಬೈಕ್ನ ಬಿಟ್ಕೊಂಡು ಮನೆ ಮುಂದೆ ಕಾಯ್ತಾ ಇರ್ತಾನೆ. ಅವನೊಂಥರ ತಿಕ್ಕಲ್ ಥರ ಆಡ್ತಾ ಇರ್ತಾನೆ ಪ್ರಸಾದಿ ಅನ್ನೋನು, ಕಾಮಿಡಿ ಪೀಸ್ ಥರ. ಸೊ ಫೈನಲಿ ಇನ್ನು ಅವಳು ಕೂಡ ರೆಡಿಯಾಗಿ ರೆಡಿಯಾಗಿ ಬಂದ ತಕ್ಷಣವೇ ಇವನೊಂಥರ ಏನೇನೋ ಮಾತಾಡಿಕೊಂಡು ಹುಚ್ಚಿನ ಥರ ಹೋಗಿ ಬಂದ್ಲ ಅಂತೇಳಿ ಹೋಗಿ ನೋಡ್ತಾ ಇರ್ತಾನೆ. ಅವಳು ರೆಡಿಯಾಗಿ ಬರೋದು ನೋಡಿ ಅಜಿತಿನ ಕೂಡ ತುಂಬ ಬೇಜಾರಾಗ್ಬಿಟ್ಟು ಇನ್ನು ಇವಾಗ ಹೋಗ್ತಾರಲ್ಲ ಏನು ಮಾಡ್ಬೇಕನ್ನೋದು ಅವನಿಗೂ ಗೊತ್ತಾಗ್ತಾ ಇರಲ್ಲ. ಸೊ ಹೇಗೆ ಕಾಪಾಡ್ಕೊಳ್ಳೋದು ಭೂಮಿನಂತ ಅವ್ನು ಕಾಪಾಡ್ಕೊಳ್ತಾನೆ. ಏಕೆಂದರೆ ಅವನು ಪೊಲೀಸ್ ಅಧಿಕಾರಿ ಅಲ್ವ. ಸೊ ಹಾಗಾಗಿ ಇನ್ನು ಹತ್ತತ್ರಕ್ಕೆ ಅವಳನ್ನ ನೋಡಿ ಓಡೋಡಿ ಹೋಗ್ಬೇಕಾದಾಗೆ ಸುಲೋಚನಾ ಅಂತೇಳಿ ಓಡೋಗ್ತಾ ಇರ್ತಾನೆ. ಹಿಂದೆ ಅಜಿತ್ ಹೋಗಿ ಶರ್ಟ್ನ ಹಿಡ್ಕೊಂಡು ಹಿಂದೆ ಕೇಳಿತಾನೆ, ಯಾರಪ್ಪ ಹಿಂಗೆ ನನಗೆ ದುಶ್ಮನ್ರಿ ಹಿಂದೆ ಎಳಿತಿರೋದು ಅಂತ ಪ್ರಸಾದಿ ಹೇಳ್ತಾ ಇರಬೇಕಾದಾಗ ಇಲ್ಲಿ ಅಜಿತ್ ಆಗಿರುತ್ತೆ. ಅಜಿತ್ ತಿಡ್ಕೊಂಡು ಎಳೆಯೋದು ನೋಡಿ ಭೂಮಿ ತುಂಬ ಖುಷಿ ಪಡ್ತಾಳೆ. ಇನ್ನು ಕಾಪಾಡ್ತಾರೆ ಬಿಡಿ ನಮ್ಮ ಸಾಹೇಬ್ರು ಅಂತ ಹೇಳ್ಬಿಟ್ಟು. ಇನ್ನು ಯಾಕೋ ಹಿಂಗೆ ತಡೀತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಬೇಕಾದಾಗ, ನೋಡು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನಾನು ಎಷ್ಟು ಹೇಳೋದು ನೀನು ಅರ್ಥನೇ ಮಾಡ್ಕೋತಲ್ಲ, ಡಿಸ್ಟರ್ಬ್ನ ಮೇಂಟೆನೆನ್ಸ್ ಮಾಡು ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ, ಯಾರು ಅಜಿತು. ಇನ್ನು ಫೈನಲಿ ಮಯೂರಿ ಕೂಡ ಅಷ್ಟ, ತ್ಯಪ್ರ ಯಾಕೋ ಹಿಂಗೆ ಆಡ್ತಿದ್ಯಾ ತಿಕ್ಕಲ್ ಥರ ಅಂತ ಹೇಳ್ಬಿಟ್ಟು ಹಗಲೆಲ್ಲ ಹೋಗಿ ಅಡ್ಡ ನಿಂತ್ಕೋತಾ ಇರ್ತಾಳೆ. ಅವಳು ಅಡ್ಡ ನಿಂತ್ಕೊಳಂಗೆಲ್ಲ ಅವಳು ಕೈ ಎಳಿಯೋದು, ಈ ಕಡೆಗೆ ಬರೋದು, ಹತ್ರಕ್ಕೆ ಹೋಗೋದು, ಸುಲೋಚನಾ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಅಜಿತ್ ಕೋಪ ಬಂದ್ಬಿಟ್ಟು ಗದರಿಬಿಟ್ಟು ನೋಡು ನೀನು ಏನಾದರೂ ಮಾಡ್ಕೊಂಡೋಗು, ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗು, ಯಾವ ಹೊಲ್ಕನ್ನ ಕರ್ಕೊಂಡೋಗು, ಯಾವ ಪಾರ್ಕಿಗನ ಕರ್ಕೊಂಡೋಗು, ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗು, ಆದರೆ ಯಾವಾಗ್ಲೂ 2 ಮೀಟ್ರ್ ಡಿಸ್ಟೆನ್ಸಲ್ಲಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇ ಕೇಳಿಸುತ್ತೆ ನಾನು ಮಾತಾಡೋದು ಅಂತ ಹೇಳ್ಬಿಟ್ಟು ಪ್ರಸಾದಿ ಕೇಳಿಸುತ್ತೆ, ಸ್ವಲ್ಪ ಕಣ್ ತೆಗಿ ಕಾಣಿಸುತ್ತೆ ಹಂಗೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವನು ಹೇಳ್ತಾನೆ ಅಜಿತ್ತು. ಹಾಗೆ ಹೇಳಿದ ತಕ್ಷಣ ಓಕೆ ಆಗಿದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೋತಾನೆ. ಆಗ ಸಿಟ್ಟತ್ತಿರುತ್ತೆ ಅವನಿಗೆ, ಹೇಳೋಕ್ಕಾಗ್ತಿರಲ್ಲ ನಾನು ಹೆಂಡ್ತಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇಲ್ಲಿ ಮಾನಸ್ವಿನಿ ಅಂತ ಹೇಳ್ಕೊಂಡಿರೋದ್ರಿಂದ ಇಲ್ಲಿ ಏನು ಹೇಳೋಕ್ಕಾಗ್ತಾರಲ್ಲ. ಇನ್ನು ಫೈನಲಿ ಸರಿ ಆಯ್ತಾಗಾದ್ರೆ ಈಗ ಎಲ್ಲರೂ ಹೊರಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಈಗ ಹೊರಡೋಕ್ಕೆ ಅಂತ ಹೋಗಿದಾಗ ಲಾಸ್ಟಿಗೆ ಫೈನಲಿ ಅಜಿತ್ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಅವನು ಏನೇನೋ ತೆಪ್ರ ಥರ ತಿಕ್ಕಲ್ ಥರ ಮಾತಾಡ್ತಲೇ ಇರ್ತಾನೆ, ಸುಲೋಚನಾ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನೋಡು ಅಜಿತ್ ಹೇಳ್ತಾನೆ, ಅದೇನದು ಸುಲೋಚನಾ 96 ಮತ್ತು 26 ಅಂತ ಏನು ಅದನ್ನು ಹೇಳ್ಕೊಂಡೆಲ್ಲನ ಅವಳು ಎಷ್ಟು ಮುದ್ದಾಗಿ ಹೆಸರಿದೆ ಮನಸ್ವಿನಿ ಅಂತ ಕರಿಬೋದಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ಕೊಡ್ತಾನೆ. ಸರಿ ಆಗಿದ್ರೆ ಅಂತ ಅಂದ್ಕೊಂಡು ಅವ್ನು ಸುಮ್ಮನೆ ಅವ್ನ ಮನಸ್ಸಲ್ಲಿ ಅನ್ಕೋತಾನಷ್ಟೇ, ಅವನೇನು ಕರೆಯಲ್ಲ. ಇನ್ನು ಸರಿ ಆಗಿದ್ರೆ 2 ಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕಲ್ವ ನಾನು ಅಂತ ಹೇಳಿ ಅದನ್ನು ಕೂಡ ಒತ್ತಿ ಹೇಳ್ತಾ ಇರ್ತಾನೆ. ತಿರ್ಗಾ ಮತ್ತೆ ಮುಟ್ಕೊಳಕ್ಕೆ ಹೋಗ್ತಾನೆ. ಅಂತ ಗದರ್ಕೊತಾನೆ ಅಜ್ಜಿತ್ತು. ಫಾಲೋ ಮೀ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾ ಇರ್ತಾನೆ. ಭೂಮಿಗೆ ಅಜ್ಜಿ ನಾನು ಹೋಗಲ್ಲ ಅಜ್ಜಿ ಅಂತ ನಿಂಗವಜ್ಜಿ ಹೇಳಿದಾಗ ಮನಸ್ವಿನಿ ಹೋಗು ಅಂತೇಳಿ ಅಜ್ಜಿಗೆ ಗದರ್ಕೊತಾರೆ. ಇನ್ನು ಫೈನಲ್ ಅವಳು ಕೂಡ ಸಿಟ್ಟು ಮಾಡ್ಕೊಂಡು ಬಂದು ಕುತ್ಕೋ ಅಂತ ಕರೀತಾನೆ. ಇಲ್ಲಿ ಪ್ರಸಾದಿ ನಾನು ಕೂತ್ಕೊಳ್ಳಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಇವಳು ಮಯೂರಿನೂ ಅಷ್ಟೇ, ನಾನು ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ನೀನು ಚರಂಡಿ ಕೆಡ್ಬೇಕಾ, ಅವಾಗೆಲ್ಲ ನನ್ನ ಚುರುಮುರಿ ಇದಕ್ಕೋಸ್ಕರ ನನ್ನ ಚರಂಡಿಗೆಲ್ಲ ಕೆಡವೋಗಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಫೈನಲಿ ಇಲ್ಲಿ ಏನು ಮಾಡ್ತಾರೆ ಇವರು, ರಾಧಾ ಬಂದ್ಬಿಟ್ಟು ಒಂದು ಕೆಲಸ ಮಾಡಿ, ಸುಮ್ಮನೆ ಇಷ್ಟೊಂದೆಲ್ಲ ಜಗಳಾಡೋದು ಬೇಡ, ಮಯೂರಿ ನೀನು ಮುಂದೆ ಕೂತ್ಕೋ, ಅವ್ನು ಗಾಡಿ ಓಡಿಸ್ತಾನೆ, ಆದರೆ ಅವ್ರ ಹಿಂದೆ ನೀನು ಕೂತ್ಕೋ, ಅದ್ರ ಹಿಂದೆ ಭೂಮಿ ಕೂತ್ಕೊಳ್ಳಿ ಅಂತ ಐಡಿಯಾ ಹೇಳ್ಕೊಡ್ತಾಳೆ. ಸರಿಯಾಗಿದ್ರಿ ಮಮ್ಮಿ, ತುಂಬ ಚೆನ್ನಾಗಿ ಐಡಿಯಾ ಕೊಟ್ಟೆ ಮಮ್ಮಿ ನೀನು ಅಂತೇಳಿ ರಾಧನೋಗಿ ಹಗ್ ಮಾಡ್ಕೊತಾನೆ. ಇನ್ನು ಫೈನಲಿ 3 ಜನನೂ ಕೂತ್ಕೋತಾರೆ. ಕೂತ್ಕೊಂಡ ತಕ್ಷಣ ಅಜಿತನ ಔಷಧಿ ನೋಡೋಕ್ಕಾಗ್ತಾರಲ್ಲ, ಸ್ವಲ್ಪ ಎಲ್ಪ್ ಮಾಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅಜಿತನ.
ಅವನು ನಗಾಡ್ಕೊಂಡು ಹೆಲ್ಪ್ ಮಾಡಬೇಕಾ ಅಂತ ಹೇಳಿ ಆದರೂ ಕೂಡ ನೋವು ತಿಂದ್ಕೊಂಡು ಅದನ್ನು ಗಾಡಿನ ತಳ್ತಾನೆ ಮುಂದಕ್ಕೆ. ತಳ್ಳಿದ ತಕ್ಷಣವೇ ಇನ್ನು ಒಂಥರ ಫೀಲ್ ಮಾಡಿಕೊಂಡು ನಿಂತಿರ್ತಾನೆ. ಹೋದ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಸಾದ್ ಏನು ಮಾಡ್ತಾನೆ, ಕರ್ಕೊಂಡು ಬಂದ್ಬಿಟ್ಟು ಒಂದು ಹತ್ರ ಗಾಡಿ ನಿಲ್ಲಿಸು ಅಂತೇಳಿ ಭೂಮಿ ಕಿರ್ಚ್ಕೊತಾಳೆ. ಏನಾಯಿತು ಅಂತ ಸುಲೋಚನಾ ಅಂತೇಳಿ ಇಳಿತಾನೆ. ಇಳಿದ ತಕ್ಷಣವೇ ನಾನು ಈ ಗಾಡೀಲಿ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನಾಯ್ತಮ್ಮ, ಹೆಲಿಕಾಪ್ಟರ್ ತರಿಸ್ಬೇಕಾ, ವಿಮಾನ ತರಿಸ್ಬೇಕಾ, ರಾಕೆಟ್ ತರಿಸ್ಬೇಕಾ ಅಂತೇಳಿ ಪ್ರಸಾದ್ ಹೇಳ್ತಾನೆ. ನನಗೇನು ಬೇಡ, ನೀನು ಇಲ್ಲಿಂದ ಬಿಟ್ಟರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ಬಿಟ್ಟು ಭೂಮಿ ಕಿರ್ಚ್ಕೊತಾಳೆ. ಮಯೂರಿ ಇದ್ಕೊಂಡು ಸುಮ್ಮನಿರು, ಟೆನ್ಷನ್ ಮಾಡ್ಕೋಬೇಡ, ನೀನು ಯಾಕೆ ಇಷ್ಟೊಂದು ವರಿ ಮಾಡ್ಕೊತೀಯ ಅಂತ ಮಯೂರಿ ಹೇಳ್ತಾಳೆ. ಇನ್ನು ಹಾಗಾದರೆ ಈಗ ಏನು ಬೇಕು ಅಂತೇಳಿ ಒಂದು ಫೋನ್ ಮಾಡ್ತಾನೆ ಯಾರಿಗೋ, ರಾಖಿ ಅನ್ನೋರಿಗೆ. ರಾಖಿ ಅಂತ ಹೇಳಿ ಮಾತಾಡಬೇಕಾದಾಗ, ರಾಖಿ ಅಂದರೆ ರಾಖಿ ಅಲ್ಲ, ನಾನು ಅದು ನನ್ನ ಫ್ರೆಂಡ್ ಹೆಸರು ಅಂತ ಹೇಳ್ಬಿಟ್ಟು ಬೇಗ ಗಾಡಿ ತೊಗೊಂಡು ಬಾ ಅಂತ ಹೇಳೋದನ್ನ ಅವನೇನೇನೋ ಪದದಲ್ಲಿ ಹೇಳ್ತಾನೆ. ಫೈನಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಈಗ ಇನ್ನೇನು ಇನ್ನು ಅವಳು ಕೂಡ ತುಂಬ ಬೇಜಾರು ಮಾಡಿಕೊಂಡು ಭೂಮಿ ಹೊರಟು ಮಾಡ್ಕೊಂಡಿರ್ತಾಳೆ. ಅವನು ಒಂಥರ ಹುಚ್ಚಾಟಕ್ಕೆ. ಇನ್ನು ಇಲ್ಲಿ ಒಂದು ಕಡೆ ಕಾಯ್ತಾ ಇರ್ತಾರೆ ಗಾಡಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಇವನು ಪ್ರಸಾದಿಗೆ ಗೊತ್ತಷ್ಟೇ ನಾನು ಗಾಡಿ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಸ್ವಲ್ಪ ಮಾತುಕತೆ ಮಾತಾಡ್ಕೊತಾರೆ. ಇನ್ನು ಅಷ್ಟರಲ್ಲೇನೇ ಇನ್ನು ಹೋಗ್ತೀನೋ ಮನೆಗೆ, ಇಲ್ಲಿ ಇರಲ್ಲ ಅಂತ ಹೊರಟ್ಬಿಡ್ತಾಳೆ ಭೂಮಿ. ಹೊರಟ ತಕ್ಷಣ ಅಷ್ಟರಲ್ಲೇ ಕಾರ್ ಬಂದುಬಿಡುತ್ತೆ. ಅವನು ಇನ್ನೊಬ್ಬನ ಗಾಡಿ ಹಾಕ್ಕೊಂಡು ಹೋಗಿ ಮಗ ನೀನು ಅಂತೇಳಿ ಗಾಡಿ ಕಳ್ಸ್ಬಿಟ್ಟು ಇವನು ಕಾರಲ್ಲಿ ಕೂತ್ಕೊಂಡು ಬಾ ಈಗ ಕಾರಲ್ಲಿ ಮುಂದಿನ ಸೀಟಲ್ಲಿ ಕೂತ್ಕೊ ಅಂತೇಳಿ ಅವನು ಖುಷಿ ಪಡ್ತಾನೆ. ಡೋರ್ ತೆಗಿತಾನೆ ಕೂತ್ಕೊಳ್ಳೋಕ್ಕೆ. ಆದರೆ ಭೂಮಿ ಹಿಂದಿನ ಬಾಗಿಲಿಗೆ ಹೋಗಿ ಮಯೂರಿನೇ ಅವರಿಬ್ಬರು ಕೂತ್ಕೊಬಿಡ್ತಾರೆ. ಅಷ್ಟರಲ್ಲೇ ಇವನು ಕೂತ್ಕೊಂಡಿದ್ದಾರಂತ ಖುಷಿ ಪಟ್ಕೊಂಡು ಗಾಡಿ ಓಡ್ಸೋಕ್ಕೆ ಹೋದರೆ ಅಷ್ಟರಲ್ಲೇ ಅಜಿತ್ ಬಂದುಬಿಡ್ತಾನೆ. ಅಜಿತ್ನ ನೋಡಿ ಬಾಯಿ ತೆಗಿತಾನೆ. ಇವನ್ಯಾಕಪ್ಪ ಇಲ್ಲಿಗೆ ಬಂದ, ಇಲ್ಲಿ ಕೂಡ ನಮ್ಮನ್ನೇನಾದ್ರು ಇದು ಮಾಡೋಕ್ಕೆ ಬಂದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅವನೇನಾದರೂ ಆಗಿರಲಿ, ಇಲ್ಲಿ ಇರೋದಕ್ಕಿಂತ ಮುಂಚೆ ನಾವು ಹೊರಟೋಗ್ಬಿಡೋಣ, ಕಿರಿಕಾಗುತ್ತೆ ಸುಮ್ಮನೆ ಅಂತ ಪ್ರಸಾದಿ ಗಾಡಿ ಓಡ್ಸೋಕ್ಕೆ ಅಂತ ಹತ್ಕೊತಾನೆ. ಅದನ್ನು ಭೂಮಿ ಮಿರರಲ್ಲಿ ನೋಡ್ತಾಳೆ. ಮಿರರಲ್ಲಿ ನೋಡಿದ ತಕ್ಷಣವೇ ಅಜಿತ್ನ ತುಂಬ ಖುಷಿ ಪಟ್ಬಿಡ್ತಾಳೆ, ನಮ್ಮ ಸಾಹೇಬ್ ಬಂದಂತ ಹೇಳ್ಬಿಟ್ಟು. ಪ್ರಸಾದ್ ಇದ್ಕೊಂಡು ನೀವ್ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳಿದಾಗ ಸುಮ್ಮನೆ ಹಾಗೆ ಬಂದ್ವಿ ಅಂತೇಳಿ ಅವ್ರು ಮುಂದೆ ಇವ್ರು ಹಿಂದಿಂದೆ ಬರ್ತಾರೆ. ನಾವು ಬಂದ ತಕ್ಷಣ ಇಲ್ಲಿ ಒಂದು ತೋಟದ ಹತ್ರ ಇಳಿಸಿ, ಅದು ಪ್ರಸಾದಿ ತೋಟನೇ ಆಗಿರುತ್ತೆ, ಅಲ್ಲಿ ಇಳಿಸ್ತಾರೆ. ಇಳಿಸ್ಬಿಟ್ಟು ಏನೇನೋ ಸುಮ್ಮನೆ ಒಂಥರ ಯಾವ್ಯಾವ ಮಾತುಗಳು ಮಾತಾಡ್ತಲೇ ಇರ್ತಾನೆ ಒಂದೇ ಸಮ. ಅದು ಭೂಮಿಗೆ ತುಂಬ ಕಿರಿಕಿರಿ ಆಗುತ್ತೆ, ಮಯೂರಿಗೂ ಅಷ್ಟೇ ಸಖತ್ ಕಿರಿಕಿರಿ ಆಗುತ್ತೆ. ಇನ್ನು ಅಷ್ಟರಲ್ಲೇ ಇಲ್ಲಿಗೆ ಅಜಿತ್ತು ಒಂದು ಕಟ್ಟಿಗೆ ತೊಗೊಂಡು ಎಂಟ್ರಿ ಆಗ್ತಾನೆ. ಮತ್ತು ಅದರ ಜೊತೆ ಸತ್ಯಣ್ಣ ಕೂಡ ಇರ್ತಾರೆ. ಇವನು ಗಿಟಾರ್ ಹಿಡ್ಕೊಂಡಿರ್ತಾರೆ, ಅವ್ರು ಕಟ್ಟಿಗೆ ಹಿಡ್ಕೊಂಡಿರ್ತಾರೆ. ಆವಾಗ ಇವನು ಅನ್ಕೋತಾನೆ ಏನಾದರೂ ಪೊಲೀಸ್ ಅಧಿಕಾರಿ ಅಲ್ವಾ ತಗೊಂಡು ಬಾರಿಸ್ತಾನೇನೋ ಅಂತ ಹೇಳ್ಬಿಟ್ಟು. ಮತ್ತು ಇವರಿಬ್ಬರು ಕೂಡ ಅಷ್ಟೇ ಮಾತಾಡ್ಕೊತಾರೆ, ಮಯೂರಿನೂ ಭೂಮಿ ಇಬ್ಬರು. ನಮ್ಮ ಸಾಹೇಬ್ರು ಬಂದ್ರಿನ ಇವತ್ತಂತೂ ಸರಿಯಾಗಿ ಗ್ರಾಚಾರ ಬಿಡುತ್ತೆ ಇವನಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕಡೆ ಇವರೆಲ್ಲ ಟೆನ್ಷನಿಂದ ಓದಾಡ್ತಾ ಇರ್ತಾರೆ. ಸಂಗೀತ ಅಂತೂ ವಿಚಿತ್ರ ಟೆನ್ಷನ್ ಆಡ್ತಾ ಇರ್ತಾಳೆ. ರಾಮಣ್ಣ ಇಟ್ಕೊಂಡು ಒಂದು ಕಟ್ಗೆ ಇಟ್ಕೊಂಡು ಯಾಕೆ ಸಂಗೀತ ನಮ್ಮ ಮುಂದೆ ನಿಂತ್ಕೊಂಡ್ರು ಮಾತಾಡಿಸ್ತಾ ಇಲ್ಲ, ಏನಾಗಿದೆ ನಿನಗೆ ಅಂತೇಳಿ ಕೇಳಿದಾಗ, ರೀ ನನಗೇನು ಆಗಿದೆ ಅಲ್ಲ, ಈಗ ಅಜಿತ್ತು ಸತ್ಯ ಬೇರೆ ಹೋದರು, ಅಲ್ಲಿ ಏನಾಗುತ್ತೆ ಏನು ಕತ್ತಿಗೆ ಒಂದು ಗೊತ್ತಿಲ್ಲ ರೀ, ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಅಂತಂದಾಗ ಇಲ್ಲಿ ಶ್ರವಣ್ ಇದ್ಕೊಂಡು ಪೊಲೀಸ್ ಅಧಿಕಾರಿ ಅಂದಮೇಲೆ ಸ್ವಲ್ಪ ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ. ಯಾವುದೇ ಒಂದು ಕಾನೂನನ್ನ ಕೈ ತೊಗೊಳ್ಳಲ್ಲ. ಆದರೆ ಅಷ್ಟೊಂದು ಅತಿ ಮೀರಿತು ಅಂದರೆ ಖಂಡಿತ ತಗೊಳ್ಳೋದಂತೂ ಸತ್ಯ ಅಂತೇಳಿ ಇಲ್ಲಿ ಶ್ರವಣ್ ಹೇಳ್ತಾರೆ. ದೇವ್ಯಾನಿ ಕೂಡ ಅಷ್ಟೇ, ಹೌದು ಬಾವ ಅದು ಏನಾಗುತ್ತೋ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಅವಾಗ ಶ್ರವಣ್ ಇದ್ಕೊಂಡು ಏನಾಗುತ್ತೋ ಏನು ಕತ್ತಿಯೋ ಒಂದು ಗೊತ್ತಾಗ್ತಿಲ್ಲ ಅಂತ ಸಂಗೀತ ಎಲ್ಲರೂ ಟೆನ್ಷನ್ ಮಾಡ್ಕೊತಾರೆ. ಆಗ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಅಜಿತ್ ಹೋಗಿದ್ದಾನಲ್ಲ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಭೂಮಿನ ಕರ್ಕೊಂಡು ಬರ್ತಾನೆ ಅಂತ ಶ್ರವಣ್ ಹೇಳ್ತಾನೆ. ಇನ್ನು ಇಲ್ಲಿ ಕೋಲ್ ತೊಗೊಂಡು ಬಂದು ಹಿಡ್ಕೊಂಡು ಬಂದಾಗ ಇಲ್ಲಿ ತುಂಬ ಹೆದರ್ಕೊಂತಾನೆ. ಮತ್ತಿನ್ನು ಫೈನಲಿ ನೀವ್ಯಾಕೆ ಇಲ್ಲಿಗೆ ಎಂಟ್ರಿ ಕೊಟ್ರಿ ಅಂತೇಳಿ ಕೇಳಿದಾಗ ಸುಮ್ಮನೆ ಹಾಗೆ ಬಂದ್ವಿ ಅಂತ ಕೂಡ ಅಜಿತ್ ಹೇಳ್ತಾನೆ. ನೀನು ಯಾರ ಮೊಮ್ಮಗ ಅಂತೇಳಿ ಕೇಳಿದಾಗ ನಾನು ನಿಂಗವಜ್ಜಿ ಮೊಮ್ಮಗ ಅಂತ ಪ್ರಸಾದ್ ಹೇಳ್ತಾನೆ. ಮತ್ತು ನಾನು ಕೂಡ ನಿಂಗವಜ್ಜಿ ಮೊಮ್ಮಗನೇ, ಅದೇನದು ಸುಲೋಚನಾ ಅಂತ ಕರ್ಕೊಂಡು ಅದೇನು ಹೆಸರಿಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ನಾವಿಬ್ಬರು ಅಣ್ಣ ತಮ್ಮೊಳಾಗಬೇಕಾ ಅಂತೇಳಿ ಒಬ್ರಿಗೊಬ್ರು ಹಗ್ ಮಾಡ್ಕೊತಾನೆ. ಮಾಡಿಕೊಂಡು ಮತ್ತು ಇನ್ನು ಫೈನಲಿ ಇಲ್ಲ ಜಾಸ್ತಿ ಇದು ಮಾಡಬೇಡ, ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮಾಡು ಅಂತ ಹೇಳಿಲ್ವಾ ಅಂತೇಳಿ
ಹೇಳಿದಾಗ ಸತ್ಯ ಇದ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೆನೆನ್ಸ್ ಮಾಡಪ್ಪ, ಯಾಕಪ್ಪ ಹಿಂಗೆ ಆಡ್ತಿದ್ಯಾ ಅಂತೇಳಿ ಅವನು ಕೂಡ ಹೇಳ್ತಾನೆ. ಓ ನೀವಾ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಏನೋ ಒಂಥರ ಏಕವಚನದಲ್ಲಿ ಮಾತಾಡ್ತಾನೆ. ಸಾಹೇಬ್ರೆ ನಾನು ಹೋಗಲ್ಲ ಸಾಹೇಬ್ರೆ ಮಾತಾಡೋಕ್ಕೆ ಅಂತ ಭೂಮಿ ಒಂದು ಕಡೆ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಇಲ್ಲ ಬಾ ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಕರೀತಲೇ ಇರ್ತಾನೆ ಅವನು. ಇವಳು ಹೋಗಲ್ಲ ಅಂತ ಕೂತಿರ್ತಾಳೆ. ತಲೆ ಕೆಡೋದಂತೂ ಖಂಡಿತ, ಸರಿಯಾಗಿ ಬಾರಿಸ್ದಂತೂ ಖಂಡಿತ ಅಜಿತು. ಸೊ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ನಾಳೆಯ ಸಂಚಿಕೆಯಲ್ಲಿ ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂಥರ ಕಾಮಿಡಿ ಸೀರಿಯಲ್ ಆಗೋಗ್ಬಿಡ್ತು ನನಗಂತೂ, ಏನಂತ ಗೊತ್ತಿಲ್ಲ. ಈ ಪ್ರಸಾದ್ ಏನಾರು ಬಂದು ಸೀರಿಯಲ್ ಚೆನ್ನಾಗಿಲ್ವೋ ಅದು ನೀವೇ ಕಮೆಂಟ್ ಮಾಡಬೇಕು. ಮೊದಲೆಲ್ಲ ತುಂಬ ಚೆನ್ನಾಗಿ ಸೀನ್ಸ್ ಎಲ್ಲ ಸಕ್ಕತ್ತಾಗಿರ್ತಿತ್ತು, ಒಂದು ಎಮೋಷನ್ಸ್ ಇರ್ತಿತ್ತು. ನನಗೂ ಕೂಡ ಇವಾಗ ಯೂಸ್ ತುಂಬ ಡಲ್ ಆಗಿಬಿಟ್ಟಿದೆ, ಯಾರೂ ನೋಡ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ನೋಡಿ ಅಂತ ಇದು ಮಾಡ್ತೀನಿ. ಸೊ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.